ಹಲೋ, ಎಲ್ಲರಿಗೂ ನಮಸ್ಕಾರ. ಧನ್ವಿ ಟ್ಯುಟೋರಿಯಲ್ಸ್ ಸ್ಟುಡಿಯೋಗೆ ಸ್ವಾಗತ. ಸೊ ಐ ಹೋಪ್ ಎಲ್ಲರೂ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಮುಂದೆ ಹಾಕುವಂತಹ ಈ ಥರ ಯೂಸ್ಫುಲ್ ವೀಡಿಯೋಸ್ಗಳ ಅಪ್ಡೇಟು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ವೀಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಸಾಮಾನ್ಯ ಜ್ಞಾನದ 15 ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಇನ್ ಕೇಸ್ ನೀವು ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋನ ಹೋಗಿ ನೋಡಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾವು ಪ್ರಚಲಿತ ವಿದ್ಯಮಾನ ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ 15ನೇ ಕ್ವೆಶನ್ ಅಂತ ಹೇಳಿದ್ರೆ, ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಒಂದನೇದು ರೈಲ್ವೆ ಮಂತ್ರಿ ಅಶ್ವಿನ್ ದೇವ್, ಸೆಕೆಂಡ್ ಆಪ್ಷನ್ನು ಹರಿಯಾಣ ಮುಖ್ಯಮಂತ್ರಿ, ಥರ್ಡ್ ಆಪ್ಷನ್ನು ನರೇಂದ್ರ ಮೋದಿ, ಫೋರ್ತ್ ಆಪ್ಷನ್ನು ಗೃಹ ಸಚಿವ ಅಮಿತ್ ಶಾ. ಸೊ ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು. ಸೊ ಇವರು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಿಂದ ದೇಶದ ಮೊದಲ ಸ್ವದೇಶಿ ತಂತ್ರಜ್ಞಾನದ ಹೈಡ್ರೋಜನ್ ಚಾಲಿತ ಪರಿಸರ ಸ್ನೇಹಿ ರೈಲಿಗೆ ಚಾಲನೆಯನ್ನು ನೀಡಿದರು. ಇದು ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ಮಾರ್ಗದಲ್ಲಿ ಚಲಿಸುತ್ತದೆ. ಸೊ ನೆಕ್ಸ್ಟ್ ರೈಲ್ವೆ ಮಂತ್ರಿ ಅಶ್ವಿನ್ ದೇವ್ ಅವರು. ಸೊ ಇವರು ಭಾರತದ ರೈಲ್ವೆ ಸಚಿವರಾಗಿದ್ದು ಈ ಯೋಜನೆಯ ಮೇಲ್ವಿಚಾರಣೆಯನ್ನು ನಡೆಸಿದವರು. ಸೊ ಇನ್ನು ಹರಿಯಾಣ ಮುಖ್ಯಮಂತ್ರಿ ಅಲ್ಲ. ಇನ್ನು ಗೃಹ ಸಚಿವ ಅಮಿತ್ ಶಾ ಅವ್ರಿಗೆ ಬಂದರೆ ಇವರು ಪ್ರಸ್ತುತ ಭಾರತದ ಕೇಂದ್ರ ಗೃಹ ಸಚಿವರಾಗಿದ್ದಾರೆ. ಸೊ ನೆಕ್ಸ್ಟ್ ಕ್ವೆಶನ್ನು 17ನೇ ಕ್ವೆಶನ್ನು, 2026ರಲ್ಲಿ ICC ಹಾಲ್ ಆಫ್ ಫೇಮ್ ಭಾರತೀಯ ಕ್ರಿಕೆಟಿಗ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ? ವಿರಾಟ್ ಕೊಹ್ಲಿ, ಆಪ್ಷನ್ 2 ಸೌರವ್ ಗಂಗೂಲಿ, ಆಪ್ಷನ್ 3 ರೋಹಿತ್ ಶರ್ಮಾ, ಆಪ್ಷನ್ 4 MS ಧೋನಿ. ಸೊ 2026ರಲ್ಲಿ ICC ಹಾಲ್ ಆಫ್ ಫೇಮ್ಗೆ ಮಾಜಿ ಕ್ರಿಕೆಟಿಗ ಆದಂತಹ ಸೌರವ್ ಗಂಗೂಲಿ. ಸೊ ಸೌರವ್ ಗಂಗೂಲಿ ಅವ್ರನ್ನ ಸೇರ್ಪಡೆ ಮಾಡಿದ್ದಾರೆ. ಸೊ ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರು ಇನ್ನೂ ಸಕ್ರಿಯ ಆಟಗಾರರಾಗಿದ್ದಾರೆ. ಸೊ ಅಂದರೆ ICC ನಿಯಮಾವಳಿ ಪ್ರಕಾರ ನಿವೃತ್ತಿ ಕನಿಷ್ಠ 5 ವರ್ಷಗಳ ನಂತರ ಅಷ್ಟೇ ಈ ಗೌರವಕ್ಕೆ ಅರ್ಹರಾಗಿರ್ತಾರೆ. ಸೊ ಹಾಗಾಗಿ ಇವರಿಬ್ಬರು ಇನ್ನೂ ಸಕ್ರಿಯರಾಗಿದ್ದಾರೆ. ಸೊ ಇನ್ನು MS ಧೋನಿ ಬಂದರೆ ಇವ್ರನ್ನ 2025ರಲ್ಲಿ ICC ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿತ್ತು. ಸೊ ಹಾಗಾಗಿ ಯಾವುದಪ್ಪ ಆನ್ಸರು ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಸೌರವ್ ಗಂಗೂಲಿ. ನೆಕ್ಸ್ಟ್ ಕ್ವಶನ್ಸ್ ಬಂದು, ಭಾರತದ ಕ್ಯಾಬಿನೆಟ್ನ ಹಣಕಾಸು ಸಚಿವರು ಯಾರು ಅಂತೇಳಿ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ನಿರ್ಮಲಾ ಸೀತಾರಾಮನ್, ಸೆಕೆಂಡ್ ಆಪ್ಷನ್ ರಾಜನಾಥ್ ಸಿಂಗ್, ಥರ್ಡ್ ಆಪ್ಷನ್ S ಜೈಶಂಕರ್, ಫೋರ್ತ್ ಆಪ್ಷನ್ HD ಕುಮಾರಸ್ವಾಮಿ ಅವರು. ಸೊ ಆನ್ಸರ್ ಏನು ಬರುತ್ತೆ ಇದಕ್ಕೆ ಅಂತ ನೋಡೋದಾದ್ರೆ, ಸೊ ಭಾರತದ ಕ್ಯಾಬಿನೆಟ್ನ ಪ್ರಸ್ತುತ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರು ಯಾರು ಅಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮ್ ಅವರು. ಸೊ ಇನ್ನು ರಾಜನಾಥ್ ಸಿಂಗ್ ಅವರು ಪ್ರಸ್ತುತ ಭಾರತ ರಕ್ಷಣಾ ಸಚಿವರು. S ಜೈಶಂಕರ್ ಅವರು ಪ್ರಸ್ತುತ ಭಾರತದ ವಿದೇಶಾಂಗ ಸಚಿವರು. HD ಕುಮಾರಸ್ವಾಮಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಮತ್ತೆ ಇವರು ಪ್ರಸ್ತುತ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಇಸ್ ನಿರ್ಮಲಾ ಸೀತಾರಾಮನ್. ನೆಕ್ಸ್ಟ್ 19th ಕ್ವೆಶನ್ ಬಂದ್ರೆ, 2026ರಲ್ಲಿ ನಡೆದ ಭಾರತದ ಜಿಂಬಾಬ್ವೆ T20 ಸರಣಿಯಲ್ಲಿ ಭಾರತದ ತಂಡದ ನಾಯಕ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ 1 KL ರಾಹುಲ್, ಸೆಕೆಂಡ್ ಆಪ್ಷನ್ ಶ್ರೇಯಸ್ ಅಯ್ಯರ್, ಥರ್ಡ್ ಆಪ್ಷನ್ ಇಸಾನಾ ಕಿಶನ್, ಫೋರ್ತ್ ಆಪ್ಷನ್ ಹಾರ್ದಿಕ್ ಪಾಂಡೆ. ಸೊ ಜಿಂಬಾಬ್ವೆ T20 ಸರಣಿಯಲ್ಲಿ ಭಾರತ ತಂಡವನ್ನ ಶ್ರೇಯಸ್ ಅಯ್ಯರ್ ಅವರು ನಾಯಕರಾಗಿ ಮುನ್ನಡೆಸಿದ್ದರು. ಸೊ ಹಾಗಾಗಿ ಅವರು ಮುನ್ನಡೆಸ್ತಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಏನು ಅಂದರೆ ಶ್ರೇಯಸ್ ಅಯ್ಯರ್ ಅವರು. ಸೊ KL ರಾಹುಲ್ ಮತ್ತೆ ಇಶಾನಾ ಕಿಶನ್ ವಿಕೆಟ್ ಕೀಪರ್ ಆಡಿದವರು. ಹಾರ್ದಿಕ್ ಪಾಂಡೆ ಅವರು ಈ ಸರಣಿ ನಾಯಕರಾಗಿರಲಿಲ್ಲ. ಸೊ ಹಾಗಾಗಿ ಆನ್ಸರ್ ಇಸ್ ಶ್ರೇಯಸ್ ಅಯ್ಯರ್ ಅವರು. ನೆಕ್ಸ್ಟ್ ಕ್ವೆಶನ್ನು 20th ಕ್ವೆಶನ್, 2025ರ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಆಗಮಿಸಿದರು? ಸೊ ಆಪ್ಷನ್ 1 ಫ್ರಾನ್ಸ್, ಸೆಕೆಂಡ್ ಆಪ್ಷನ್ ಇಂಡೋನೇಷಿಯಾ, ಥರ್ಡ್ ಆಪ್ಷನ್ ಬ್ರೆಜಿಲ್, ಫೋರ್ತ್ ಆಪ್ಷನ್ ಆಸ್ಟ್ರೇಲಿಯಾ. ಸೊ ಇಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ 2025ರ ಅಂದರೆ ಇದು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂಥ ದೇಶ ಯಾವುದು ಅಂತ ನೋಡೋದಾದ್ರೆ, ಸೊ ಯಾವುದಪ್ಪ ಅಂದರೆ ಇಂಡೋನೇಷಿಯಾ. ಸೊ ಇಂಡೋನೇಷಿಯಾದಲ್ಲಿ ಅಂದರೆ ಇಂಡೋನೇಷಿಯಾದ ಅಧ್ಯಕ್ಷರು ಪ್ರಬೋವೋ ಸುಬಿಯಾಂಟೋ ಅನ್ನೋರು 2026ನೇ ಗಣರಾಜ್ಯೋತ್ಸವದ ಪೆರೇಡ್ಗೆ ಅತಿಥಿಯಾಗಿ ಭಾಗವಹಿಸಿದ್ರು. ಸೊ ಇನ್ನು ಫ್ರಾನ್ಸ್ನ ಅಧ್ಯಕ್ಷರು ಕೂಡ ಭಾಗವಹಿಸಿದ್ರು. ಅವರು 2024ರಲ್ಲಿ. ಸೊ 2024ರಲ್ಲಿ ಇವರು ಮುಖ್ಯ ಅತಿಥಿಯಾಗಿದ್ರು. ಇನ್ನು ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾದ ನಾಯಕರು ಅತಿಥಿಯಾಗಿರಲಿಲ್ಲ. ಸೊ ಹಾಗಾಗಿ ಆನ್ಸರ್ ಯಾವುದು ಇದಕ್ಕೆ 20th ಕ್ವೆಶನ್ಗೆ ಅಂದರೆ ಇಂಡೋನೇಷಿಯಾ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, 2025ರಲ್ಲಿ ಪರಿಸರ ದಿನದ ಆತಿಥೇಯ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನು?
ಆಪ್ಷನ್ 1 ಭಾರತ, ಸೆಕೆಂಡ್ ಆಪ್ಷನ್ನು ಬ್ರೆಜಿಲ್ಲು, ಥರ್ಡ್ ಆಪ್ಷನ್ನು ಜಪಾನು, ಫೋರ್ತ್ ಆಪ್ಷನ್ನು ದಕ್ಷಿಣ ಕೊರಿಯಾ. ಸೊ ಪರಿಸರ ದಿನದ ಆತಿಥ್ಯ ದೇಶ ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಕೊರಿಯಾ. ಸೊ ಇನ್ನು ಈ ವರ್ಷದ ಉದ್ದೇಶ ಏನಾಗಿತ್ತು ಅಂದರೆ, ಧ್ಯೇಯ ಏನಾಗಿತ್ತು ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು. ಸೊ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬ ಧ್ಯೇಯದೊಂದಿಗೆ ಈ ಕಾರ್ಯಕ್ರಮ ನಡೆಯಿತು. ಸೊ ನೆಕ್ಸ್ಟು 22nd ಕ್ವಶನ್ಸ್ ಏನಂತ ಇದೆ ಅಂದರೆ, ಸೊ 2025ರಲ್ಲಿ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಸೊ ಆಪ್ಷನ್ ಏನೇನಿದೆ, ಕೆನಡಾ, ಇಟಲಿ, ಜರ್ಮನಿ, ಜಪಾನ್. ಸೊ ಇದಕ್ಕೆ ಆನ್ಸರ್ ಬಂದು ಕೆನಡಾ. ಸೊ 2025ರ 51ನೇ G7 ಶೃಂಗಸಭೆಯ ಆತಿಥ್ಯ ವಹಿಸಿತ್ತು. ಇನ್ನು ಇಟಲಿ ಬಂದರೆ ಇದು 2024ರಲ್ಲಿ. ಇನ್ನು ಜರ್ಮನಿ ಬಂದು 2022ರಲ್ಲಿ. ಸೊ ಇನ್ನು ಜಪಾನ್ ಬಂದು 2023ರಲ್ಲಿ. ಸೊ ಹಾಗೆ ಇಲ್ಲಿ ಕೇಳಿರೋದು 2025ರಲ್ಲಿ G7 ಶೃಂಗಸಭೆ ಸೊ ಕೆನಡಾ ದೇಶದಲ್ಲಿ ನಡೆಯಿತು. ನೆಕ್ಸ್ಟ್ 23ನೇ ಕ್ವಶನ್ಸ್ ಏನು ಹೇಳಿದ್ದಾರೆ, 2025ರಲ್ಲಿ ಇಸ್ರೋ ಉಡಾವಣೆ ಮಾಡಿದ NVS 02 ಉಪಗ್ರಹವು ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ? ಸೊ ಆಪ್ಷನ್ ಏನೇನು ಹೇಳಿದ್ದಾರೆ, ಹವಾಮಾನ, ನ್ಯಾವಿಗೇಷನ್, ಸಂವಹನ, ಕೃಷಿ. ಸೊ ಇದು NVS 2 ಅನ್ನೋದು ನ್ಯಾವಿಗೇಷನ್ ಸ್ಯಾಟಲೈಟ್ ಆಗಿರೋದ್ರಿಂದ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನ್ಯಾವಿಗೇಷನ್ಗೆ. ಸೊ ಇದು ಭಾರತದ ಸ್ವದೇಶಿ ನ್ಯಾವಿಗೇಷನ್ ವ್ಯವಸ್ಥೆಯಾದ NAV-IC ಅನ್ನು ಬಲಪಡಿಸಲು ಈ ಉಪಗ್ರಹವನ್ನು ಉಡಾವಣೆ ಮಾಡಲಾಯಿತು. ಸೊ ಇನ್ನು ಹವಾಮಾನಕ್ಕೆ ಬಂದರೆ ಇನ್ಸ್ಯಾಟನ್ನ ಉಪಗ್ರಹಗಳನ್ನು ಬಳಸಲಾಗುತ್ತೆ. ಸಂವಹನಕ್ಕೆ ಬಂದರೆ GSAT ಉಪಗ್ರಹಗಳನ್ನು ಬಳಸಲಾಗುತ್ತೆ. ಕೃಷಿ ವಲಯಕ್ಕೆ ಬಂದರೆ ಭೂವೀಕ್ಷಣಾ ಉಪಗ್ರಹಗಳನ್ನು ಬಳಸಲಾಗುತ್ತೆ. ಸೊ ನೆಕ್ಸ್ಟು 24th ಕ್ವಶನ್ ಏನು, ಬ್ರಿಕ್ಸ್ ನಲ್ಲಿ ಹೊಸದಾಗಿ ಸೇರಿರುವ ದೇಶ ಯಾವುದು? ಸೊ ಇತ್ತೀಚೆಗೆ ಬ್ರಿಕ್ಸ್ ವಿಸ್ತರಣೆಯ ಭಾಗವಾಗಿ ಸೊ ಯಾವುದನ್ನ ವಿಸ್ತರಣೆ ಮಾಡಿದ್ದಾರೆ ಅಧಿಕೃತವಾಗಿ ಅಂತ ಹೇಳಿದ್ರೆ, ಒಕ್ಕೂಟಕ್ಕೆ ಸೇರಿಸ್ಕೊಂಡಿದ್ದಾರೆ ಅಂದರೆ ಸೊ ಇಂಡೋನೇಷ್ಯಾನ. ಸೊ ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ ಇನ್ನೂ ಪೂರ್ಣ ಪ್ರಮಾಣದ ಸದಸ್ಯ ರಾಷ್ಟ್ರಗಳಾಗಿಲ್ಲ. ಸೊ ಹಾಗಾಗಿ ಬ್ರಿಕ್ಸ್ನಲ್ಲಿ ಹೊಸದಾಗಿ ಸೇರಿರುವುದಂಥ ದೇಶ ಯಾವುದು ಅಂದರೆ ಇಂಡೋನೇಷಿಯಾ. ನೆಕ್ಸ್ಟ್ ಕ್ವಶನ್ನು 25th ಕ್ವಶನ್ನು, ಜಾಗತಿಕ ಹಸಿವು ಸೂಚ್ಯಂಕ ಪ್ರಕಟಿಸುವ ಸಂಸ್ಥೆ ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಕಟಿಸುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನು ಹೇಳಿದ್ದಾರೆ, FAO, ಸೆಕೆಂಡ್ ಆಪ್ಷನ್ನು ಕನ್ಸರ್ವ್ ವರ್ಲ್ಡ್ ವೈಡ್ ಆ್ಯಂಡ್ ವೆಂತಂಜರ ಲೈಫು. ಸೊ ಥರ್ಡ್ ಆಪ್ಷನ್ನು ಯುನಿಸೆಫ್, ಫೋರ್ತ್ ಆಪ್ಷನ್ನು ಯುನೆಸ್ಕೋ. ಸೊ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಕನ್ಸರ್ವ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತಂಜರ್ ಲೈಫ್, ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇನ್ನು FAO ಬಂದರೆ ಇದು ಆಹಾರ ಮತ್ತು ಕೃಷಿ ಸಂಸ್ಥೆ ಇದು. ಸೊ ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆಗಿದ್ದು ಜಾಗತಿಕ ಆಹಾರ ಭದ್ರತೆಯ ವರದಿಯನ್ನು ನೀಡುತ್ತೆ ಇದು. ಸೊ ಇನ್ನು ಯುನಿಸೆಫ್ ಮತ್ತು ಯುನೆಸ್ಕೋದು ಇದು ವಿಶ್ವಸಂಸ್ಥೆಯ ಮಕ್ಕಳ ಕಲ್ಯಾಣ ಮತ್ತು ಜಾಗತಿಕ ಸಂಸ್ಥೆಗಳಾಗಿದೆ. ಸೊ ಹಾಗಾಗಿ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್. ಸೊ ನೆಕ್ಸ್ಟ್ 26th ಕ್ವಶನ್ನು, ಖೇಲೋ ಇಂಡಿಯಾ ವಾಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಯಾವುದು? ಸೊ ಆಪ್ಷನ್ ಏನೇನಿದೆ, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ. ಸೊ ಇದಕ್ಕೆ ಆನ್ಸರ್ ಬಂದು ಜಮ್ಮು ಮತ್ತು ಕಾಶ್ಮೀರ. ಸೊ ವಾಟರ್ ಗೇಮ್ ಆಯೋಜಿಸಿದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಜಮ್ಮು ಮತ್ತು ಕಾಶ್ಮೀರ. ಇದು ಹಿಮಾಲಯ ಇವು ಹಿಮಾಲಯದ ಯಾವುದ್ಯಾವುದು, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಮು ಇವು ಹಿಮಾಲಯದ ಇತರ ಬೆಟ್ಟದ ರಾಜ್ಯಗಳಾಗಿದೆ. ಸೊ ಈ ಕ್ರೀಡಾಕೂಟನ ಪ್ರಮುಖ ಆತಿಥ್ಯ ರಾಷ್ಟ್ರ ಕೇಂದ್ರಗಳಲ್ಲ. ಸೊ ಹಾಗಾಗಿ ಯಾವುದು ಜಮ್ಮು ಮತ್ತು ಕಾಶ್ಮೀರ ಆನ್ಸರ್. ನೆಕ್ಸ್ಟ್ 27th, ನಮಸ್ತೆ ಯೋಜನೆಯು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಆಪ್ಷನ್ ಏನೇನು ಹೇಳಿದರೆ, ರೈತರು, ಸ್ವಚ್ಛತಾ ಕಾರ್ಮಿಕ ಕಲ್ಯಾಣ, ಥರ್ಡ್ ಆಪ್ಷನ್ನು ವಿದ್ಯಾರ್ಥಿಗಳು, ಫೋರ್ತ್ ಆಪ್ಷನ್ನು ಮೀನುಗಾರರು. ಸೊ ನಮಸ್ತೆ ಯೋಜನೆಯು ಮುಖ್ಯವಾಗಿ ಸ್ವಚ್ಛತಾ ಕಾರ್ಮಿಕರ ಕಲ್ಯಾಣಕ್ಕೆ ಸಂಬಂಧಿಸಿದೆ. ಸೊ ಇನ್ನು ರೈತರಿಗೆ ಬಂದರೆ ಕಿಸಾನ್ ಅಂತಹ ಯೋಜನೆಗಳಿವೆ, ವಿದ್ಯಾರ್ಥಿಗಳಿಗೆ ಬಂದರೆ ವಿದ್ಯಾರ್ಥಿ ವೇತನ, ಮೀನುಗಾರರಿಗೆ ಮತ್ಸ್ಯ ಸಂಪದ ಯೋಜನೆಗಳಿವೆ. ಸೊ ಇಲ್ಲಿ ಕೇಳಿರೋದು ನಮಸ್ತೆ ಯೋಜನೆಯ ಅಂತ ಹೇಳಿರೋದ್ರಿಂದ ಯಾವುದಕ್ಕೆ ಸಂಬಂಧಿಸಿದೆ, ಸ್ವಚ್ಛತಾ ಕಾರ್ಮಿಕ ಕಲ್ಯಾಣಕ್ಕೆ. ಈ ಯೋಜನೆಯು ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವ ನೈರ್ಮಲ್ಯ ಕಾರ್ಮಿಕರ ಸುರಕ್ಷತೆ ಮತ್ತು ಯಾಂತ್ರೀಕೃತ ವ್ಯವಸ್ಥೆಯನ್ನು ಖಚಿತಪಡಿಸಲು ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಕ್ವಶನ್ನು 28th ಕ್ವಶನ್ನು, ಮಿಷನ್ ಲೈಫ್ ಕಲ್ಪನೆಯನ್ನು ಯಾರು ಪ್ರಸ್ತಾಪಿಸಿದರು? ಸೊ ಆಪ್ಷನ್ ಏನಿದೆ, ದ್ರೌಪದಿ ಮುರ್ಮು, ಅಮಿತ್ ಶಾ, S ಜೈಶಂಕರ್, ನರೇಂದ್ರ ಮೋದಿ. ಮಿಷನ್ ಲೈಫ್ ಕಲ್ಪನೆಯನ್ನು ಪ್ರಸ್ತಾಪಿಸಿದವರು ನರೇಂದ್ರ ಮೋದಿಯವರು. ಸೊ COP26 ಶೃಂಗಸಭೆಯಲ್ಲಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಉತ್ತೇಜಿಸಲು ಸೊ ಮಿಷನ್ ಲೈಫ್
ಅಂದರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರ್ನಮೆಂಟ್ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಿದವರು ನರೇಂದ್ರ ಮೋದಿಯವರು. ಸೊ ನೆಕ್ಸ್ಟ್ ಕ್ವಶನ್ನು 29th ಕ್ವಶನ್ನು, 2026 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ತಂಡದ ನಾಯಕ. ಸೊ ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಭುವನೇಶ್ವರ್ ಕುಮಾರು, ವಿರಾಟ್ ಕೊಹ್ಲಿ, ರಜತ್ ಪತ್ತಿದಾರ್, ದಿನೇಶ್ ಕಾರ್ತಿಕ್. ಸೊ ಇದಕ್ಕೆ ಕರೆಕ್ಟ್ ಆದಂಥ ಆನ್ಸರು ರಜತ್ ಪತ್ತಿದಾರ್. ಸೊ ರಜತ್ ಪತ್ತಿದಾರರು 2026 IPL ಸೀಸನ್ನಲ್ಲಿ RCB ತಂಡದ ನಾಯಕರಾಗಿದ್ದಾರೆ. ಸೊ ಇನ್ನು ಭುವನೇಶ್ವರ್ ಕುಮಾರು ಇವರು ವೇಗದ ಬೌಲರು. ವಿರಾಟ್ ಕೊಹ್ಲಿ ಅವರು ಇವರು ಮಾಜಿ ನಾಯಕ ಮತ್ತು ಪ್ರಮುಖ ಆಟಗಾರರು. ಇನ್ನು ದಿನೇಶ್ ಕಾರ್ತಿಕ್ ಅವರು RCB ತಂಡದ ಮಾಜಿ ವಿಕೆಟ್ ಕೀಪರು. ಸೊ ಹಾಗಾಗಿ ಆನ್ಸರ್ ಈಸ್ ರಜತ್ ಪತ್ತಿದಾರ್ ಅವರು. ನೆಕ್ಸ್ಟ್ ಗೌತಮ್ ಅವರವರು ಅತ್ಯುತ್ತಮ ನಾಯಕಿ ರಾಷ್ಟ್ರೀಯ ಪ್ರಶಸ್ತಿ ಪಡೆಯಲು ನಟಿಸಿದ ಸಿನಿಮಾ. ಸೊ ಯಾವುದ್ಯಾವುದು ಆಪ್ಷನ್ನು ಆರ್ಟಿಕಲ್ 370, ಬಜರಂಗಿ ಭಾಯಿಜಾನು, ಬ್ಲಾಕ್, ಕಲ್ಕಿ, 2898 AD. ಸೊ ಇದಕ್ಕೆ ಆನ್ಸರ್ ಬಂದು ಆರ್ಟಿಕಲ್ 370. ಆರ್ಟಿಕಲ್ 370 ಸೊ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ಧತಿಯ ಕಥಾಹಂದರನ್ನು ಹೊಂದಿರುವಂತಹ ಚಲನಚಿತ್ರ ಆಗಿರೋದ್ರಿಂದ ಈ ಚಿತ್ರದ ನಟನೆಗಾಗಿ, ಅತ್ಯುತ್ತಮ ನಟನೆಗಾಗಿ ಸೊ ಇವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ಸೊ ಇನ್ನು ಬಜರಂಗಿ ಭಾಯಿಜಾನ್, ಬ್ಲಾಕ್ ಮತ್ತು ಕಲ್ಕಿ 2898 AD ಇವುಗಳಲ್ಲಿ ಇವರು ನಾಯಕಿ ಪಾತ್ರದಲ್ಲಿ ಗುರುತಿಸ್ಕೊಂಡಿಲ್ಲ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಫಸ್ಟ್ ಆಪ್ಷನ್ಸ್. ಸೊ ಇದಿಷ್ಟು ಕರೆಂಟ್ ಅಫೇರ್ಸ್ನ ಕ್ವಶನ್ಸ್ಗಳು ಫ್ರೆಂಡ್ಸ್. ಸೊ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.